ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಜೆಪಿ ಪಾರ್ಕ್ ನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಒಂದು ಹೈ ಡ್ರಾಮಾ ನಡೆದಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ನಡುವಿನ ಒಂದು ಮುನಿಸು ಇವತ್ತು ಮತ್ತೆ ಜಗಜ್ಜಾಹೀರಾಗಿದೆ. ಡಿಸಿಎಂ ಡಿಕೆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಭಾರಿ ಹೈ ಡ್ರಾಮಾ ಇದು. ಜೆಪಿ ಪಾರ್ಕ್ ನಲ್ಲಿ ಶಾಸಕ ಮುನಿರತ್ನ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನೇ ಕೊಟ್ಟಿಲ್ಲ, ಒಬ್ಬ ಸಂಸದನಿಗೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಇದೇನು ಸರ್ಕಾರಿ ಕಾರ್ಯಕ್ರಮನ ಅಥವಾ ಖಾಸಗಿ ಕಾರ್ಯಕ್ರಮನ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕರನ್ನ ಸಂಸದರನ್ನ ಕರೆದೇ ಇಲ್ಲ ನಮಗೆ ಕಾರ್ಯಕ್ರಮಕ್ಕೆ ಅನ್ನೋದು ಮುನಿರತ್ನ ಅವರ ಆಕ್ರೋಶ. ಸೊ ವೇದಿಕೆ ಮೇಲೆನೆ ಹೋಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅಲ್ಲೇ ಇದ್ರು. ಮೊದಲು ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಮೈಕ್ ಕೊಡಿ, ಸ್ವಲ್ಪ ಹೊತ್ತು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಕೊಡಿ ಸ್ವಾಮಿ ಅಂತ ಹೇಳ್ಕೊಳ್ತಾರೆ. ನೀವು ಕರೆದಿದ್ದಕ್ಕೆ ನನಗೆ ಸಂತೋಷ ಆಗಿದೆ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಕೊಡಿ ಅಂತ. ಅದಾದ್ಮೇಲೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆ. ಅಲ್ಲ ಅವ್ರು ಎಷ್ಟು ಕೊಟ್ಟಿದ್ದೀರಿ ಎಲ್ಲ ಕಂಪ್ಲೀಟ್ ಹೇಳಿ. ನಿಮ್ಗೆ ಆದರೆ ವಿಡಿಯೋ ಕಾಲ್ ಮಾಡ್ತಾರೆ, ಇಲ್ಲ ಅಂದರೆ ಆಡಿಯೋ ಕಾಲ್ ಮಾಡ್ತಾರೆ. ಮಾಡಿ ಕಂಪ್ಲೀಟ್ ಎಲ್ಲ ಏನು ಇರ್ತೀವಿ ಎಲ್ಲ ಬರ್ಕೊಳ್ತಾರೆ. ಒಂದೊಂದು ಅಟೆಂಡ್ ಮಾಡಿ ನಾವು ವೆಬ್ಸೈಟಲ್ಲಿ ಪೋಸ್ಟ್ ಮಾಡ್ತೀವಿ. ನೀವೇನು ಹೇಳಿದ್ರಿ, ಏನು ಅಟೆಂಡ್ ಮಾಡಿದ್ದೀವಿ, ಯಾವ ಟೈಮ್ ಮಾಡ್ತೀವಿ. ಸರ್, ಡಬಲ್ ರೋಡ್ ಇತ್ತು ಸರ್ ಮೊದಲು ಈ ಜೆಪಿ ಪಾರ್ಕ್. ಆ ದೇವಸ್ಥಾನದ ಹತ್ರ ಏನಾಗ್ತಿದೆ, ಫಿಶ್ ಸ್ಟಾಲ್ ಇಟ್ಟಿದ್ದಾರೆ, ಪಾನಿಪುರಿ ಸ್ಟಾಲ್ ಇಟ್ಟಿದ್ದಾರೆ. ಅಲ್ಲಿ ಓಡಾಡಕ್ಕೆ ಆಗಲ್ಲ ನಮ್ಗೆ. ಒಂದು ಟೂ ವೀಲರ್ ಕೂಡ ತಗೊಂಡ್ಬರಕ್ಕೆ ಕಷ್ಟ ಆಗ್ತದೆ. ತುಂಬಾ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ. ರೈಲ್ವೆ ಕಾಂಪೌಂಡ್ ವಾಲ್ ಬಂದ್ಬಿಟ್ಟಿದೆ. ಕಾಂಪೌಂಡ್ ವಾಲ್ ಬಂದ್ಬಿಟ್ಟಿರೋದ್ರಿಂದ ರಾಮಯ್ಯ ಸಮಾಧಿ ಆಯ್ತು ಕೂತ್ಕೋ. ಆಮೇಲೆ ಒಂದ್ ಮಾತಲ್ಲಿ ಹೇಳ್ತೀನಿ, ಜಾಸ್ತಿ ಬೇಡ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆಯಲ್ಲಿ. ಮುನಿರತ್ನ ಸಾಹೇಬರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ, ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ. ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇರ್ರಿ, ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಒಂದು MP ಫೋಟೋ ಇದೆಯಾ? ಒಂದು MP
ಈ ಒಂದು ಸಂದರ್ಭದಲ್ಲಿ ಏನ್ ಗಲಾಟೆ ಮಾಡೋದಕ್ಕೆ ಅಂತಾನೆ ಬಂದಿದ್ರು ಶಾಸಕರು ಅಂತ ಹೇಳಿ ಡಿಕೆ ಮಾತಾಡಿದ್ದಾರೆ. ಮುನಿರತ್ನ ಹೈಡ್ರಾಮದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡ್ತಾ ಈ ವಿಚಾರವನ್ನ ಹೇಳಿದ್ದಾರೆ. ಗಲಾಟೆ ಮಾಡಬೇಕು ಅಂತಾನೆ ಬಂದಿದ್ರು, ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ, ಅದಕ್ಕೆ ಹಿಂಗ್ ಬಿಹೇವ್ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಶಾಸಕರಿಗೆ ಏನ್ ಗೌರವ ನೀಡಬೇಕು ಅನ್ನೋದು ನಮಗೂ ಕೂಡ ಗೊತ್ತು, ಅದನ್ನ ನಾವು ಗೌರವ ಕೊಡ್ತಾ ಇದ್ವಿ. ಬಟ್ ಅವ್ರು ಗಲಾಟೆ ಮಾಡಬೇಕು ಅಂತಾನೆ ಬಂದಿದ್ರು. ಇಂಥ ಪ್ರತಿನಿಧಿಗಳನ್ನ ಇಟ್ಕೊಳ್ಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತ ಜನರಿಗೆ ಹೇಳ್ತಾರೆ. ಎಲ್ಲ ಇವತ್ತು ಈ JP ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.